ಇಲ್ಲ 1 ಲಕ್ಷ ಬರುತ್ತೆ, 2 ಲಕ್ಷ ಬರುತ್ತೆ, 3 ಲಕ್ಷ ಬರುತ್ತೆ. ವೈರಲ್ ಕಂಟೆಂಟ್ ಅಥವಾ ಜನ ಜಾಸ್ತಿ ನೋಡ್ಬೇಕು ಅಂದ್ರೆ ಯಾವ ಕಂಟೆಂಟ್ ಮಾಡಬೇಕು ನಿಮ್ಮ ಪ್ರಕಾರ? ಫಸ್ಟ್ ಇಂಜಿನಿಯರಿಂಗ್ ಒಂದು ಮುಗಿದ್ಬಿಟ್ರೆ ಸಾಕು. ಇಂಜಿನಿಯರಿಂಗ್ ಮುಗಿದ್ಬಿಟ್ರೆ ಯಪ್ಪ ಕಾಲೇಜ್ ಫಸ್ಟ್ ಒಂದು ದೊಡ್ಡ ಕುಂಬಳಕಾಯಿ ಹೋಗ್ಬಿಟ್ಟು 1.5 ವರ್ಷ ಕಷ್ಟಪಟ್ಟಾದ್ಮೇಲೆ ಅದು ಬಂದಿದೆ. 1.5 ವರ್ಷ ಆದ್ಮೇಲೆ ಆ 1.5 ವರ್ಷ ಆದ್ಮೇಲೆ ಮಾನಿಟೈಸೇಷನ್ ಆನ್ ಆಗಿದ್ದು. ನಿಮಗೆ ಕುತೂಹಲ ಇರೋದ್ರೆ ನಿಮ್ದು ಎಷ್ಟು ಬರುತ್ತೆ? ಅದೇ ಬ್ರೋ, ಕೆಲವೊಬ್ರು ಕೇಳ್ತಾರೆ ಯಾರಿಗೆ ಒಂದ್ ಸ್ವಲ್ಪ ಕಷ್ಟ ಅಂದ್ರೆ ನನ್ನಿಂದ ಹೆಲ್ಪ್ ಮಾಡೋಷ್ಟು ಯೂಟ್ಯೂಬ್ ಇಂದ ಒಂದು ಕೆಪಾಸಿಟಿ 3 ನಿಮಿಷದ ವಿಡಿಯೋ ಮಾಡಕ್ಕೆ ಒಂದೊಂದು ದಿನಾನು ತಗೊಂಡಿದ್ದೀನಿ. ಬಟ್ ಇವಾಗೆಲ್ಲ ನಾನು ಒಂದು ½ ಅವರ್ ಅಲ್ಲಿ ಮಾಡಿದೆ. ಕೆಲವೊಬ್ರಿಗೆ ಏನಂದ್ರೆ ಯೂಟ್ಯೂಬ್ ಮಾಡುತ್ತೆ ದುಡ್ಡು ಮಾಡಕ್ಕೋಸ್ಕರ ಬರ್ತೀನಿ ಅಂತ ಹೇಳ್ತಾರಲ್ಲ, ಅವ್ರು ಮಾಡ್ಬೋದಾ ದುಡ್ಡು ಇದ್ರಲ್ಲಿ? ಮಾಡ್ಬೋದು. ಬಟ್ ಪ್ರೊಫೆಷನಲ್ ಆಗಿ ತಗೊಂಡು ಅದರಲ್ಲಿ ಅದ್ರದಂತದ್ದೇ ಒಂದು ಎಫರ್ಟ್ ಹಾಕಿದ್ರೆ 100% ಮಾಡ್ಬೋದು. ಈಗ 3 ಲಕ್ಷ ಸಬ್ಸ್ಕ್ರೈಬರ್ ಇದೆ ನಮ್ಮ ಪ್ರತಿಯೊಬ್ಬ, ನಿಮಗೂ ಕೂಡ ಬಂದಿರುತ್ತೆ. ಎಲ್ಲ ಯೂಟ್ಯೂಬರ್ಗೂ ಒಂದು ಮೆಸೇಜ್ ಅಂದ್ರೆ ಒಂದು ಕಮೆಂಟ್ ಹೋಗೇ ಹೋಗುತ್ತೆ, ಯೂಟ್ಯೂಬ್ ಇಂದ ಎಷ್ಟು ಅರ್ನ್ ಮಾಡ್ತಾರೆ, ಎಷ್ಟು ಬರುತ್ತೆ ಅಂತ. ಅಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಟೆಕ್ನಿಕಲ್ ಗೊತ್ತಿರೋದ್ರಿಂದ, ಅಂದ್ರೆ ಟೆಕ್ನಾಲಜಿ ಎಲ್ಲ ಇದನ್ನ ಮಾಡೋದ್ರಿಂದ ನಿಮಗೂ ಕೂಡ ಬರುತ್ತೆ. ಈಗ 1,000ಕ್ಕೆ ಇಷ್ಟು ಬರುತ್ತೆ ಅಂತ ಏನ್ ಹೇಳ್ತೀರಾ? ಅದಕ್ಕೆ ಎಷ್ಟು ಬರ್ಬೋದು? ಕೆಲವರು ಹೇಳ್ತಾರೆ ಇಲ್ಲ 1 ಲಕ್ಷ ಬರುತ್ತೆ, 2 ಲಕ್ಷ ಬರುತ್ತೆ, 3 ಲಕ್ಷ ಬರುತ್ತೆ ಅಂತ. ಬಟ್ ಆತರ ಏನೂ ಇಲ್ಲ. ಒಂದು 5,000 ವ್ಯೂಸ್ಗೆ ಅಂದ್ರೆ $1 ಅಂತ ಈ ರೀತಿ ಕೊಡ್ತಾರೆ. ಓಕೆ, ಒಂದು 5,000 ಯಾರಾದ್ರೂ ವ್ಯೂಸ್ ಬಂದಿದ್ರೆ ಅವ್ರಿಗೆ $1 ಬರ್ಬೋದು. ಹೆಚ್ಚಿನ ಬರ್ಬೋದು, ಕಡಿಮೆನೂ ಬರ್ಬೋದಾ? ಹೆಚ್ಚಿನೂ ಬರ್ಬೋದು, ಕಡಿಮೆನೂ ಬರ್ಬೋದು. ಓಕೆ, ಬಟ್ ನಾವು ಟೆಕ್ನಾಲಜಿ ಬಗ್ಗೆ ವಿಡಿಯೋ ಮಾಡೋದಿಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಶನ್ ತಿಳಿಸ್ತೇವೆ. ಓಕೆ, ಹಾಗಾಗಿ ನಮ್ಗೆ ಸ್ವಲ್ಪ ಕಡಿಮೆ ಅರ್ನಿಂಗ್ ಆಗುತ್ತೆ. ಅದೇ ರೀತಿ ಈಗ ವೈರಲ್ ಕಂಟೆಂಟ್ ಅಥವಾ ಜನ ಜಾಸ್ತಿ ನೋಡ್ಬೇಕು ಅಂದ್ರೆ ಯಾವ ಕಂಟೆಂಟ್ ಮಾಡಬೇಕು ನಿಮ್ಮ ಪ್ರಕಾರ? ಅಂದ್ರೆ ಬ್ರೋ, ಫಸ್ಟ್ ಕಂಟೆಂಟ್ ಮಾಡೋರ್ಗೆ ಇಂಟ್ರೆಸ್ಟ್ ಇರ್ಬೇಕು ಯಾವ್ದ್ರಲ್ಲಿ ಇದೆ ಅಂತ. ಯಾವ್ದ್ರಲ್ಲಿ ನನ್ ಮಾಡಿದ್ರೆ ಯಾವ್ದ್ರಲ್ಲಿ ನನ್ಗೆ ಅದು ಇಷ್ಟ ಆಗತಿ, ಯಾವ್ದ್ರಲ್ಲಿ ನಂಗೆ ಲೈಕ್ ಆಗತಿ ಅಂತ ಫಸ್ಟ್ ಅವ್ರಿಗೆ ಇಷ್ಟ ಆಗ್ಬಿಟ್ಟು ಮಾಡಿದ್ರೆ ಖಂಡಿತ ಅದು ಒಂದಲ್ಲ ಒಂದಿನ 100% ವೈರಲ್. ಅಂದ್ರೆ ನೀವ್ ಹೇಳೋ ಪ್ರಕಾರ ಅವ್ರಿಗೆ ಇಷ್ಟ ಆಗಿರೋ ಯಾವ್ದೋ ಒಂದು ಕಂಟೆಂಟ್ ಮಾಡಿ ಅದು ವೈರಲ್ ಆಗತ್ತೆ ಅಂತೀರಾ? ಹಾ ಬ್ರೋ, 100%. ಯಾಕಂತಂದ್ರೆ ಇವಾಗ ಪಬ್ಲಿಕ್ಕಿಗೆ ಹೆಲ್ಪ್ ಆಗೋದೇ ಯೂಟ್ಯೂಬ್. ಹೌದು. ಹಾಗಾಗಿ ಒಂದಲ್ಲ ಒಂದು ಉದ್ದೇಶದಿಂದ ನೋಡ್ತಾನೆ ಇರ್ತಾರೆ. ಹಾಗಾಗಿ ಒಂದಲ್ಲ ಒಂದಿನ ಅದು ಯೂಸ್ಫುಲ್ ಆಗೇ ಆಗುತ್ತೆ. ಅಂದ್ರೆ ಈಗ ಹೊಸಬ್ರು ಕೂಡ ಯೂಟ್ಯೂಬ್ ಬರ್ಬೇಕು ಅನ್ನೋರೆ ಯೂಟ್ಯೂಬ್ ಅಲ್ಲಿ ಫ್ಯೂಚರ್ ಇದೆಯಾ ಅಂತ ಕೇಳ್ತಾರೆ. ಬ್ರೋ, ಏನಂತಂದ್ರೆ ಅದ್ರ ಬಗ್ಗೆ ನಂಗೂ ಗೊತ್ತಿಲ್ಲ. ನಿಜವಾಗ್ಲೂ ನಂಗೂ ಗೊತ್ತಿಲ್ಲ ಅದ್ರ ಬಗ್ಗೆ, ಫ್ಯೂಚರ್ ಬಗ್ಗೆ ಏನಂತ ಗೊತ್ತಾಗ್ತಿಲ್ಲ. ಬಟ್ ಪ್ರೆಸೆಂಟ್ ಇದೆ ಬ್ರೋ, ಪ್ರೆಸೆಂಟ್ ಅಂತೂ ಇದೆ. ಅಂದ್ರೆ ಪ್ರೊಫೆಷನಲ್ ಆಗಿ ತಗೋಬಹುದು. ಪ್ರೊಫೆಷನಲ್ ಆಗಿ ಇವಾಗ ಟೆಕ್ ಇನ್ ಕನ್ನಡ ಅಂತ ಇದೆ. ಹೌದು. ಇವರೆಲ್ಲ ಆಲ್ಮೋಸ್ಟ್ ಪ್ರೊಫೆಷನಲ್ ಆಗಿ ತಗೊಂಡೇ ಮಾಡ್ತಾರೆ. ಅವರೆಲ್ಲ ಸಕ್ಸಸ್ಫುಲ್ ಆಗಿಲ್ವಾ? ಹೌದು. ಈಗ ವ್ಯೂಸ್ ಬಗ್ಗೆ ಹೇಳಿದ್ರಿ, ಇವಾಗ ನಮ್ಮ ಜನರಿಗೆ ಕುತೂಹಲ ಇರೋದ್ರೆ ನಿಮ್ದು ಎಷ್ಟು ಬರುತ್ತೆ? ಬ್ರೋ, ಅದೇ ಬ್ರೋ, ಕೆಲವೊಬ್ರು ಕೇಳ್ತಾರೆ 1 ಲಕ್ಷ ಬಂದ್ಬಿಡುತ್ತೆ ನಿಮ್ಗೆ, 2 ಲಕ್ಷ ಬರುತ್ತೆ, 3 ಲಕ್ಷ ಬರುತ್ತೆ ಅಂತ. ಬಟ್ ನನ್ಗೆ ಬಂದಿದ್ದು ಸ್ಟಾರ್ಟಿಂಗು $8,000 ಬ್ರೋ. $100. ಪ್ರತಿಯೊಬ್ಬರದು ಇದೆ. ಫಸ್ಟ್ ಬರೋದು $100. ಓಕೆ ಓಕೆ. ಅದು ಒಂದು 1.5 ವರ್ಷ ಕಷ್ಟಪಟ್ಟಾದ್ಮೇಲೆ ಅದು ಬಂದಿದೆ. 1.5 ವರ್ಷ ಆದ್ಮೇಲೆ 1.5 ವರ್ಷ ಆದ್ಮೇಲೆ ಮಾನಿಟೈಸೇಷನ್ ಆನ್ ಆಗಿದ್ದು. ಓ, ನಿಮ್ದು 1.5 ವರ್ಷ ತಗೊಂತ ಟೈಮು? ಓಕೆ. ಅಂದ್ರೆ ಇದ್ರಲ್ಲಿ ಟೈಮ್ ಆಗ್ಲೇ ಇಲ್ಲ ಬ್ರೋ ನನಗೆ. ಸಬ್ಸ್ಕ್ರೈಬರ್ಸ್ ಆದ್ರು ಅಂದ್ರೆ ನಾನೆಲ್ಲ 2 ರಿಂದ 3 ನಿಮಿಷದ ವಿಡಿಯೋ ಮಾಡ್ತಿದ್ದೆ, ಅದರಿಂದ ವಾಚ್ ಟೈಮ್ ಆಗ್ಲಿಲ್ಲ. ಹೇಗೆ ಇವಾಗ? ಅವಾಗ ಫಸ್ಟ್ ವಿಡಿಯೋ ಮಾಡ್ಬೇಕಾದ್ರೆ ಹೇಗಿತ್ತು, ಇವಾಗ ಹೇಗ್ ಇದೆ ನಿಮ್ಗೆ? ಅಂದ್ರೆ ಅವಾಗ ತಡವರ್ಸೋದಾಗಿರ್ಬೋದು. ಹೌದು ಬ್ರೋ, ಏನ್ ಮಾಡ್ಲಿ, ಏನ್ ಹೇಳಿ? ಹೌದು, ಅವಾಗೆಲ್ಲ ಗೊತ್ತಾಗ್ತಾ ಇರ್ಲಿಲ್ಲ. ಅವಾಗ ಎಷ್ಟು ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಬರ್ಬರ್ತಾ ಅದು ಒಂದು ರೂಢಿ ಆಗ್ಬಿಡುತ್ತೆ. ನಮ್ಮ ಉತ್ತರ ಕರ್ನಾಟಕದಲ್ಲೆಲ್ಲ ಕೈ ಕುತ್ಕೊಂತು ಅವಂಗ ಅದ್ ಕೈ ಕುಂತ್ ಬಿಟ್ಟತಿ, ಅದನ್ನೆಲ್ಲ ಮಾಡ್ತಾನ ಹಂಗಾಗಿ. ಅವಾಗ ಎಷ್ಟು ಟೈಮ್ ತಗೋತಿದ್ರಿ, ಈಗ ಎಷ್ಟು ತಗೊಳತ್ತಾರೆ? ಅವಾಗೆಲ್ಲ ಒಂದ್ ವಿಡಿಯೋ ಮಾಡ್ಲಿಕ್ಕೆ 1 ಅವರ್ 2 ಅವರ್, ಕೆಲವೊಂದ್ ಟೈಮ್ನಾಗ ಒಂದೊಂದ್ ದಿನಾನು ತಗೊಂಡಿದ್ದೀನಿ ಬ್ರೋ. 2 ರಿಂದ 3 ನಿಮಿಷದ ವಿಡಿಯೋ ಮಾಡಕ್ಕೆ ಒಂದೊಂದ್ ದಿನಾನು ತಗೊಂಡಿದ್ದೀನಿ. ಬಟ್ ಇವಾಗೆಲ್ಲ ನಾನು ಒಂದು ½ ಅವರ್ ಅಲ್ಲಿ ಮಾಡಾಕ್ಬಿಟ್ಟು, ಆದ್ರೆ ರಿಸರ್ಚ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ. ಓಕೆ. ಇದೇ ರೀತಿ ನೀವು ಏನ್ ಓದ್ತಾ ಇದ್ರಿ ಅಂತ ಹೇಳಿದ್ರೆ? ನಾನು ಇಂಜಿನಿಯರಿಂಗ್ ಓದ್ತಾ ಇರೋದು. ಇನ್ನು ಇಂಜಿನಿಯರಿಂಗ್ ಓದ್ತಾ ಇರೋ ಹುಡುಗ ನೋಡಿ, ಏನಾದ್ರು ಪಾರ್ಟ್ ಟೈಮ್ ಮಾಡ್ಬೇಕು, ಅದ್ ಮಾಡ್ಬೇಕು, ಇದನ್ ಮಾಡ್ಕೋಬೇಕು ಅಂತ ಇದ್ದೋ, ಈ ರೀತಿಯ ಒಂದ್ ರೀತಿಯ ಈ ಅಂದ್ರೆ ಇವಾಗ ಪಾರ್ಟ್ ಟೈಮ್ ಅಥವಾ ಈಗ ಕೆಲವೊಬ್ರು ಫುಲ್ ಟೈಮ್ ಮಾಡ್ತಾ ಇರ್ತಾರೆ. ಕೇಳ್ಬೇಕು ಅಂದ್ರೆ ಫುಲ್ ಟೈಮ್ ಮಾಡೋಷ್ಟು ನಿಮ್ಗೆ ಯೂಟ್ಯೂಬ್ ಇಂದ ಬರ್ತಾ ಇದೆಯಾ? ಇಲ್ಲ ಬ್ರೋ, ಅಷ್ಟೊಂದೇನು ಬರ್ತಾ ಇಲ್ಲ.
ಪಾರ್ಟ್ ಟೈಮ್ ಮಾಡಿದ್ರೆ ಎಷ್ಟು ಬರಬೇಕು ಅಷ್ಟು ಬರ್ತಾ ಇದೆ. ಅಂದ್ರೆ ಪಾರ್ಟ್ ಟೈಮ್ ಅಲ್ಲಿ ಬಂದ್ಬಿಟ್ಟು ಅಲ್ಲಿ ಕೆಲಸ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ಇಲ್ಲಿ ಸ್ಮಾರ್ಟ್ ವರ್ಕ್ ಮಾಡ್ತಾ ಇದ್ದೀರಾ. ಹೌದು ಬ್ರೋ. ಇವಾಗ ನಮ್ಮ ಬೆಂಗಳೂರಲ್ಲೆಲ್ಲ ಏನ್ ಮಾಡ್ತಾರೆ ಸ್ಟೂಡೆಂಟ್ಸ್, ಅದು ಸ್ಕೂಲ್ ಅಥವಾ ಕಾಲೇಜ್ ಮುಗಿಸ್ಕೊಂಡ್ಬಿಟ್ಟು ಮಾರ್ಟಿಗೆಲ್ಲ ಹೋಗ್ತಾರೆ, ಮಾಲು ಕೆಲಸ ಮಾಡ್ಲಿಕ್ಕೆ. ನಮ್ಮ ಹಳ್ಳಿ ಕಡೆ ಸೈಡ್ ಏನು ಇರೋದೇ ಇಲ್ಲ. ಏನಾದ್ರೂ ಹೊಲಕ್ಕೆ ಹೋಗ್ಬೇಕು, ಅದೆಲ್ಲ ನಮ್ ಕೈಲಿ ಮಾಡೋಕೆ ಆಗಲ್ಲ ಬ್ರೋ. ಇಂಥವೇನಾದ್ರೂ ಮಾಡ್ಬೇಕಲ್ಲ, ಹಂಗಾಗಿ. ಈಗ ಹೊಲ ಅಂದ್ಮೇಲೆ ನಿಮ್ ಜಮೀನ್ ಎಷ್ಟಿದೆ? ಜಮೀನ್ ನಮ್ದೊಂದು 5-6 ಎಕರೆ ಇದೆ ಬ್ರೋ. 5-6 ಎಕರೆ ಇದೆ. ಓಕೆ, 5-6 ಎಕರೆ ಇಟ್ಕೊಂಡು ನೆಟ್ವರ್ಕ್ ಇಲ್ದೇ ಇರೋ ಜಾಗದಲ್ಲಿ ಕುತ್ಕೊಂಡು ಯೂಟ್ಯೂಬ್ ಮಾಡ್ತೀನಿ ಅಂತದೆಲ್ಲ ಗ್ರೇಟು. ಮತ್ತೆ ಮುಂದೆ ಏನ್ ಮಾಡ್ಬೇಕು ಅಂತ ಪ್ಲಾನ್ ಇದೆ? ಮುಂದೆ ಜಾಬೇ ಮಾಡ್ಬೇಕಂತ ಅನ್ಕೊಂಡಿದ್ದೇನೆ ಬ್ರೋ. ಇದನ್ನ ಪಾರ್ಟ್ ಟೈಮ್ ಆಗೇ ಇಟ್ಕೊಳ್ಳೋದಿದೆ, ನೋಡೋಣ ಏನಾಗುತ್ತೆ ಅಂತ. ಓಕೆ, ಈಗ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ಬಿಟ್ಟು ಬೆಂಗಳೂರು ಬರೋ ಪ್ಲಾನ ಮತ್ತೆ ಹೆಂಗೆ? ನೋಡ್ಬೇಕು ಏನಾಗುತ್ತೆ ಅಂತ. ಫಸ್ಟ್ ಇಂಜಿನಿಯರಿಂಗ್ ಒಂದು ಮುಗಿದ್ ಬಿಟ್ರೆ ಸಾಕು. ಇಂಜಿನಿಯರಿಂಗ್ ಮುಗಿದ್ ಬಿಟ್ರೆ ಯಪ್ಪ, ಕಾಲೇಜಿಗೆ ಫಸ್ಟ್ ಒಂದ್ ದೊಡ್ಡ ಕುಂಬಳಕಾಯಿ ಯಾಕೆ ಇಂಜಿನಿಯರಿಂಗ್ ಅಂದ್ರೆ ಹಂಗೆ ಬ್ರೋ. ನಮ್ ಇಂಜಿನಿಯರಿಂಗ್ ಫೀಲ್ಡ್ ಬಿಟ್ಟು ಬೇರೆ ಎಲ್ಲ ಮಾಡ್ತಾರೆ ಬ್ರೋ. ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲೇನ್ ಕಲಿಬೇಕಂತ ಅದ್ ಕಲಿಯಲ್ಲ. ಓಕೆ, ಇಂಜಿನಿಯರಿಂಗ್ ಅಂತ ಬಂದ್ರೆ ಇವಾಗೆಲ್ಲ ಕೆಲವೊಂದು ಕಾಮಿಡಿ ಎಲ್ಲ ಮಾಡ್ತಾರೆ ಇಂಜಿನಿಯರಿಂಗ್ ಮೇಲೆ. ಅದಕ್ಕೇನಂತೀರಾ? ಅದು ಕರೆಕ್ಟ್? 100% ನಿಜ. ಅದು ನಾವ್ ಮಾಡೋ ಕೆಲ್ಸಕ್ಕೂ ಅಲ್ಲಿ ಹೇಳಿ ಕೊಟ್ಟಿರೋದಕ್ಕೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಅಲ್ಲಿ ಇಂಜಿನಿಯರಿಂಗ್ ನಲ್ಲಿ ಏನಾಗುತ್ತೆ, ಫಸ್ಟ್ ಇಯರ್ ಪಿ ಸೈಕಲ್, ಸಿ ಸೈಕಲ್ ಅಂತ ಬರ್ತವೆ. ಅದನ್ನ ನಾವು ಕಲ್ತ್ ಬಂದಿರೋದು PUC ಅಲ್ಲಿ ಕಲ್ತ್ ಬಂದಿರ್ತವೆ. ಇಲ್ಲಿ ನಾ ಕಂಪ್ಯೂಟರ್ ಸೈನ್ಸ್ ತಗೊಂಡಾದ್ಮೇಲೆ ಫುಲ್ ಕಂಪ್ಯೂಟರ್ ಮೇಲೆ ಎಲ್ಲ ವರ್ಕ್ ಮಾಡೋದಿರುತ್ತೆ ಅಂತ ನಾನು ಅನ್ಕೊಂಡೆ. ಯಾಕೆ ಕಂಪ್ಯೂಟರ್ ಇಲ್ಲ, ಏನಿಲ್ಲ, ಸಬ್ಜೆಕ್ಟ್ ನೀವು ಓದ್ಬೇಕು, ಬರಿಬೇಕು, ಎಕ್ಸಾಮ್ ಬರಿಬೇಕು, ಅಷ್ಟೇ. ಓಕೆ, ಅಂದ್ರೆ ಇವಾಗ ಯಾವ್ದೊಂದು ನೆಕ್ಸ್ಟ್ ಸಾಫ್ಟ್ವೇರ್ ಕಂಪ್ನಿಗೆ ಹೋದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಹಾ ಬ್ರೋ, ಹೆಲ್ಪ್ ಆಗುತ್ತೆ. ಬಟ್ ಕಾಂಪಿಟೇಷನ್ ಅನ್ನೋದು ಬಹಳ ಐತಿ, ಹಂಗಾಗಿ ನೋಡ್ಬೇಕು. ಓಕೆ, ಮುಂದೆ ನಿಮ್ದು ಜಾಬೇ ಮಾಡ್ಬೇಕು ಅಂತ, ಯೂಟ್ಯೂಬ್ ನ ಪಾರ್ಟ್ ಟೈಮ್ ಆಗಿ ತಗೋಬೇಕು ಅಂತಾನೆ ಇದೆ. ಪಾರ್ಟ್ ಟೈಮ್. ಈಗ ಹೊಸ ಯೂಟ್ಯೂಬ್ಗೆ ಬರ್ಬೇಕು ಅನ್ನೋರ್ಗೆ ಏನ್ ಹೇಳ್ತೀರಾ? ಬರ್ತೀನಿ ಅನ್ನುತ್ತಾ ಇದ್ದಾರೆ. ಹೊಸದಾಗಿ ಯೂಟ್ಯೂಬ್ ಬರೋರ್ಸ್ಗೆ ಫಸ್ಟ್ ಆಫ್ ಆಲ್ ನಿಮ್ಗೆ ಯಾವ್ದು ಒಂದು ಕಂಟೆಂಟ್ ಲೈಕ್ ಇದೆ, ನಿಮ್ಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ, ಅದ್ರ ಮೇಲೆ ನೀವು ಬರ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ನಿಮ್ಗೆ ಜಾಬು ಅಥವಾ ಕುಕಿಂಗು ಅಥವಾ ಈ ನಾನು ಮಾಡ್ತೇನಲ್ಲ ಈ ಗೌರ್ಮೆಂಟ್ ಸ್ಕೀಮ್ಗಳ ಬಗ್ಗೆ, ಫಸ್ಟ್ ಆಫ್ ಆಲ್ ಎದ್ರ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅದನ್ನ ತಿಳ್ಕೊಳ್ಳಿ. ಆಮೇಲೆ ನಿಮ್ಗೆ ಎದ್ರ ಬಗ್ಗೆ ಇಂಟ್ರೆಸ್ಟ್ ಐತಲ್ಲ ಫಸ್ಟ್ ಅದನ್ನ ತಿಳ್ಕೊಳ್ಳಿ, ಆಮೇಲೆ ನೀವು ವಿಡಿಯೋಸ್ನ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೇನೆ. ಇನ್ನೊಂದು, ಇವಾಗ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಮಾಡೋಕ್ಕೂ ಮುಂಚೆ ಅಥವಾ ಯೂಟ್ಯೂಬ್ ಮಾಡಿ ಇಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ನಿಮ್ಮಲ್ಲಿ? ಆಗಿದೆ ಬ್ರೋ ಚೇಂಜಸ್. ಫಸ್ಟಿಗೆಲ್ಲ ತುಂಬಾನೇ ಸ್ವಲ್ಪ ಅಷ್ಟರ ಮಟ್ಟಿಗೆ ಕಷ್ಟ ಇದ್ದಿತ್ತಲ್ಲ, ಸ್ವಲ್ಪ ಕಷ್ಟ ಅನ್ನೋದಿತ್ತು. ಬಟ್ ಇವಾಗ ಯಾರಿಗೆ ಒಂದ್ ಸ್ವಲ್ಪ ಕಷ್ಟ ಅಂದ್ರೆ ನನ್ನಿಂದ ಹೆಲ್ಪ್ ಮಾಡಷ್ಟು ಯೂಟ್ಯೂಬ್ ಇಂದ ಒಂದು ಕೆಪಾಸಿಟಿ ಬಂದಿದೆ. ಓಕೆ, ಈಗ ಇಂಜಿನಿಯರಿಂಗ್ ಮಾಡೋತೀವಿ ಅಂದ್ರೆ ನಾವು ಮನೆಯಿಂದ ಏನಾದ್ರು ತರ್ಸ್ಕೊತಿರ್ತೀವಿ, ದುಡ್ಡನ್ನ ಇಸ್ಕೊತಿರ್ತೀವಿ, ಯಾಕಂದ್ರೆ ನಾವು ದುಡಿಯೋದಿಲ್ಲ. ಆದ್ರೆ ನೀವು ಮನೆಯಿಂದ ಯಾವ್ದು ದುಡ್ಡು ಇಸ್ಕೊಳ್ಳಲ್ಲ ಅನ್ಸುತ್ತೆ. ಫಸ್ಟ್ ಇಯರ್ ಇಸ್ಕೊಂಡಿದ್ದೆ, ಫಸ್ಟ್ ಇಯರ್ ಬಹಳ ಇಸ್ಕೊಂಡಿದ್ದೆ, ಸೆಕೆಂಡ್ ಇಯರ್ ನಾನೇ ಕೊಟ್ಟಿದ್ದೀನಿ. ಅದು ಯೂಟ್ಯೂಬ್ ಒಂದು ಏನಂತಾರದು, ಅದರ ಎಫೆಕ್ಟ್, ಪವರ್, ಯೂಟ್ಯೂಬ್ ಇಂದ ಪವರ್. ಓಕೆ, ನಿಮ್ಗೆ ಒಳ್ಳೇದಾಗ್ಲಿ. ಮತ್ತೆ ಏನಾದ್ರು ಹೇಳಂಗಿದ್ರೆ ಹೇಳ್ಬೋದು. ಏನಿಲ್ಲ ಬ್ರೋ, ಏನಂತಂದ್ರೆ ಯೂಟ್ಯೂಬ್ಗೆ ಯಾರು ಬರ್ಬೇಕಂತಿರಲ್ಲ, ಖಂಡಿತ ಬರ್ರಿ, ಒಂದು ಸಕ್ಸಸ್ಫುಲ್ ಅನ್ನೋದು ನೀವು ಕಾಣ್ತೀರಾ ಅಂತ ನಾನು ನಿಮ್ಗೆ ಹೇಳ್ಬಲ್ಲೆ ಅಷ್ಟೇ. ಇನ್ನೊಂದು, ಯೂಟ್ಯೂಬ್ ಅಲ್ಲಿ ವ್ಯೂಸ್ ಕಡಿಮೆ ಆದ್ರೆ ಸ್ವಲ್ಪ ಡಿಸಪಾಯಿಂಟ್ ಆಗೋದು, ಬಿಡೋದು ತುಂಬಾ ಕಡಿಮೆ. ಹೌದು ಸರ್. ಆ ರೀತಿ ಡಿಪ್ರೆಷನ್, ಫಸ್ಟ್ ಆಫ್ ಆಲ್ ಡಿಪ್ರೆಷನ್ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಅಯ್ಯೋ ನನ್ ಯೂಟ್ಯೂಬ್ಗೆ ಅಂತ ಬಂದೆ. ಕೆಲವೊಬ್ರು ಏನ್ ಮಾಡ್ತಾರೆ, ಪಾರ್ಟ್ ಟೈಮ್ ಇಟ್ಕೊಂಡು ಫುಲ್ ಟೈಮಿಗೆ ಬರ್ತಾರೆ. ಪಾರ್ಟ್ ಟೈಮ್ ಇದ್ದಾಗ ಚೆನ್ನಾಗೇ ಇರುತ್ತೆ, ಫುಲ್ ಟೈಮ್ ಬಂದಾಗ ಫುಲ್ ಹೋಗ್ಬಿಟ್ಟಿರುತ್ತೆ. ಹಂಗಾಗಿ ಅದರಿಂದ ಡಿಪ್ರೆಷನ್ಗೆ ಹೋಗುವಂತ ಸಾಧ್ಯತೆ ಇರುತ್ತೆ. ಖಂಡಿತ ಹೇಳ್ತೀನಿ, ಯಾರು ಕೂಡ ಡಿಪ್ರೆಷನ್ಗೆ ಹೋಗ್ಬೇಡ್ರಿ. ಡಿಪ್ರೆಷನ್ ಅಂದ್ರೆ ಏನು ಅಂತ ಯೂಟ್ಯೂಬ್ನ ಸರ್ಚ್ ಮಾಡಿ ನೋಡ್ರಿ, ಅವಾಗ ಗೊತ್ತಾಗುತ್ತೆ ಡಿಪ್ರೆಷನ್ ಅಂದ್ರೆ ಏನು ಅಂತ. ಓಕೆ ಬ್ರೋ, ನಿಮ್ಗೆ ಒಳ್ಳೇದಾಗ್ಲಿ. ಸಿಕ್ಕಿದ್ದು ನಮ್ಗೆ ತುಂಬಾ ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು. ಈ ರೀತಿ ನಮ್ಮ ನೋಡೋರ್ಗೆ ಅಂದ್ರೆ ಯಾವುದೋ ಒಂದು ರೀತಿಲಿ ಮೋಟಿವೇಟ್ ಆಗ್ಲಿ, ಅವ್ರಿಗೆ ಏನೋ ಒಂದು ಮಾಡ್ತೀನಿ ಅಂದ್ರೆ ಏನೋ ಒಂದು ಆಗ್ಲಿ ಅಂತ ಹೇಳಿ ಕೊಡುವಂತ ಉದ್ದೇಶ ಅಷ್ಟೇ ನಮ್ಗೆ. ನೀವು ನಮ್ಗೆ ಸಿಕ್ಕಿದ್ರಿ, ಥ್ಯಾಂಕ್ ಯು ಇನ್ನೊಂದ್ಸತಿ. ಥ್ಯಾಂಕ್ ಯು ಸೋ ಮಚ್ ಜಿಜೆ ಕನ್ನಡ ಯೂಟ್ಯೂಬ್ ಚಾನಲ್. ಅವಾಗೆಲ್ಲ ನೈಟ್ 12 ಗಂಟೆ ಆದ್ರೂ ಇವ್ರು ವಿಡಿಯೋಸ್ ಮಾಡ್ತಿದ್ರು, ಅದನ್ನೆಲ್ಲ ನೋಡ್ಕೊಂಡು ನಾವು ಬೆಳೆದವ್ರು ನಾವೆಲ್ಲ. ಇವಾಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿರ್ಬೋದು, ಬಟ್ ಅದೇನೋ ಇಲ್ಲ, ಇವ್ರಿಗೆ ಒಂದು ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟ್ ಕರ್ನಾಟಕಕ್ಕೆ ಸ್ಟೇಟ್ ನಂಬರ್ 1 ಬರ್ಲಿ ಅಂತ ನಾನು ಬೇಡ್ಕೋಬಲ್ಲೆ. ಥ್ಯಾಂಕ್ ಯು ಬ್ರೋ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಬ್ಬರ ಸಾಧಕರ ಜೊತೆ ಮತ್ತೊಂದು ಕಂಟೆಂಟ್ ಜೊತೆಗೆ ಮತ್ತೆ ಬರ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.